ಎಲ್ಲರಿಗೂ ನಮಸ್ಕಾರ. ಯಾವ ಸಮಸ್ಯೆಗಳಿದ್ದರೆ ಪಪಾಯಿ ಹಣ್ಣನ್ನು ತಿನ್ನಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಪಾಯಿ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಮೆಗ್ನೀಸಿಯಂ, ಫೈಬರ್, ವಿಟಮಿನ್ಸ್ ನಂತಹ ಹಲವಾರು ಪೋಷಕಾಂಶಗಳು ತುಂಬಿರುತ್ತವೆ. ಪಪಾಯಿಯು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರೊಂದಿಗೆ ಅನೇಕ ರೋಗಗಳ ವಿರುದ್ಧ ಹೋರಾಡುತ್ತದೆ. ಇದನ್ನು ಸೇವಿಸುವುದರಿಂದ ದೇಹದ ತೂಕ ನಿಯಂತ್ರಣದಲ್ಲಿರುತ್ತದೆ ಮತ್ತು ಹೃದಯವು ಸರಿಯಾಗಿ ಕೆಲಸ ಮಾಡುತ್ತದೆ. ಪಪಾಯಿಯು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ಈ ಹಣ್ಣು ಇಷ್ಟು ಅದ್ಭುತ ಗುಣಗಳನ್ನು ಹೊಂದಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಪಪಾಯಿ ಹಣ್ಣನ್ನ ಸೇವಿಸಬಾರದು. ಪಪಾಯಿ ತಿಂದ ನಂತರ ಯಾವತ್ತೂ ಔಷಧಿಯನ್ನ ತೆಗೆದುಕೊಳ್ಳಬೇಡಿ. ಪಪಾಯಿಯನ್ನು ತಿಂದ ತಕ್ಷಣ ಯಾವುದೇ ರೀತಿಯ ಔಷಧಿಯನ್ನ ತೆಗೆದುಕೊಳ್ಳಬಾರದು. ಹೀಗೆ ಮಾಡುವುದರಿಂದ ಕೆಲವು ಔಷಧಿಗಳಲ್ಲಿರುವ ರಾಸಾಯನಿಕ ಪಪಾಯಿಯೊಂದಿಗೆ ಬೆರೆತು ಬಹಳ ಬೇಗನೆ ರಿಯಾಕ್ಟ್ ಮಾಡುತ್ತದೆ. ಮಾತ್ರವಲ್ಲ, ಇದರಿಂದಾಗಿ ದೇಹದಿಂದ ರಕ್ತಸ್ರಾವವಾಗುವ ಅಪಾಯವಿರುತ್ತದೆ. ಕಾಮಾಲೆ ಮತ್ತು ಅಸ್ತಮಾ. ಕಾಮಾಲೆ ಮತ್ತು ಅಸ್ತಮಾ ರೋಗಿಗಳು ಪಪಾಯಿ ತಿನ್ನಬಾರದು. ತಜ್ಞರ ಪ್ರಕಾರ ಪಪಾಯಿ ಹಣ್ಣಿನಲ್ಲಿರುವ ಪಪೈನ್ ಮತ್ತು ಬೀಟಾ ಕ್ಯಾರೋಟಿನ್ ಈ ಎರಡೂ ಕಾಯಿಲೆಗಳಿಗೆ ಹಾನಿಕಾರಕವಾಗಿದೆ. ಗರ್ಭಾವಸ್ಥೆಯಲ್ಲಿ ಇದ್ದಾಗ ಪಪಾಯಿ ಹಣ್ಣನ್ನು ತಿನ್ನುವುದು ಹಾನಿಕರವಾಗಿದೆ, ಏಕೆಂದರೆ ಅದರಲ್ಲಿರುವ ಪಪೈನ್ ದೇಹದ ಜೀವಕೋಶ ಪೊರೆಯನ್ನ ಹಾನಿಗೊಳಿಸುತ್ತದೆ. ಹುಟ್ಟಲಿರುವ ಮಗುವಿನ ಬೆಳವಣಿಗೆಗೆ ಇದು ಬಹಳ ಮುಖ್ಯ. ಅದಕ್ಕಾಗಿಯೇ ಗರ್ಭಿಣಿಯರು ಪಪಾಯಿ ತಿನ್ನದಂತೆ ಸಲಹೆ ನೀಡಲಾಗುತ್ತದೆ. ಲೋ ಬ್ಲಡ್ ಶುಗರ್ ಇರುವವರು ಪಪಾಯಿಯನ್ನ ತಿನ್ನಲೇಬಾರದು. ಒಂದು ವೇಳೆ ಇವರು ಪಪಾಯವನ್ನು ತಿಂದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಮಧುಮೇಹ ರೋಗಿಗಳು ವೈದ್ಯರ ಸಲಹೆ ಇಲ್ಲದೆ ಪಪಾಯಿಯನ್ನ ಸೇವಿಸಬಾರದು. ಪಪಾಯಿಯಲ್ಲಿ ನಾರಿನಂಶ ಹೆಚ್ಚಿರುತ್ತದೆ ಮತ್ತು ಕಡಿಮೆ ಸಕ್ಕರೆ ಅಂಶವಿರುತ್ತದೆ. ಆದ್ದರಿಂದ ಲೋ ಬ್ಲಡ್ ಶುಗರ್ ಇರುವವರಿಗೆ ಈ ಹಣ್ಣು ಸೂಕ್ತವಾದುದಲ್ಲ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.